ಇದೊಂದು ಟ್ರೆಡಿಷ್ನಲ್ ಮ್ಯಾಂಗ್ಳೂರ್ ಆ್ಯಂಡ್ ಕೇರಳ ಸೈಡ್ ಇದು ರೆಸಿಪಿ. ಈಗಿನ ಜನ್ರೇಷನ್ಗೆ ಇದು ಹೊಸ ರೆಸಿಪಿ ಆಗಿರ್ಬೋದು, ಆದರೆ ಇದು ಹಳೆ ರೆಸಿಪಿ ಆದರೂ ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರ್ತದೆ. ಇದಕ್ಕೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಂದ್ರೆ ಮೋದಕಕ್ಕೆ ಮಾಡ್ತೀವಲ್ಲ ಆ ಥರ. 1 ಕಪ್ ಬೆಲ್ಲ, ಅದು ಮೆಲ್ಟ್ ಆದ ಕೂಡಲೇ ನಾನು ಅದಕ್ಕೆ 2 ಕಪ್ಪಷ್ಟು ತೆಂಗಿನ ತುರಿ ಹಾಕ್ತೇನೆ. ನಾನು ಸ್ವಲ್ಪನೇ ಜಾಸ್ತಿ ಮಾಡಿಟ್ಕೊಂಡಿರ್ತೇನೆ, ಯಾಕೆಂದರೆ ಹೂರಣ ಉಳಿದ್ರೆ ಅದನ್ನು ಲಡ್ಡು, ಕೋಕೋನಟ್ ಲಡ್ಡು ಮಾಡಿರ್ತೇನೆ. ಮಕ್ಕಳಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ನಮಗೂ ಚೆನ್ನಾಗಾಗುತ್ತೆ. ನಟ್ಸ್ ಎಲ್ಲ ಹಾಕ್ತೀನಿ. ನಾನಿಲ್ಲಿ ಏಲಕ್ಕಿಯನ್ನು ಸಕ್ಕರೆಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ನಂತರ ಬಾದಾಮ್ ಮತ್ತು ಕ್ಯಾಶು ಕೂಡ ಹಾಕ್ತೇನೆ. ಈ ರೀತಿ ನಟ್ಸ್ ಹಾಕಿದರೆ ಮಿಡ್ಲಲ್ಲಿ ತಿನ್ನಲಿಕ್ಕೆ ಸಿಗುವಾಗ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್. ಮತ್ತು ಉಳಿದರೆ ಲಡ್ಡು ಕೂಡ ಮಾಡ್ಬೋದು. ನೋಡಿ, ಪಾಕ ಬರಿಸಲಿಕ್ಕೆಲ್ಲ ಬೆಲ್ಲ ಸ್ವಲ್ಪ ಡ್ರೈ ಆದರೆ ಸಾಕು, ಅಷ್ಟೇ. ಬೆಲ್ಲದ ಜೊತೆ ಹೊಂದ್ಕೊಂಡ್ರೆ ನಾನು ಇಲ್ಲಿಗೆ ಮಿಲ್ಕ್ ಪೌಡ್ರ್ ಹಾಕ್ತಾ ಇದ್ದೇನೆ, ಒಂದು 2 ಸ್ಪೂನು ಹಾಕಿದರೆ ಚೆನ್ನಾಗಿರುತ್ತೆ. ಆಪ್ಷನಲ್, ನೀವು ಇದ್ದರೆ ಹಾಕಿ, ಇಲ್ಲಾಂದರೆ ತೊಂದರೆ ಇಲ್ಲ. ಇನ್ನೊಂದು ಕಡೆ ನಾನು ನೇಂದ್ರ ಬಾಳೆಹಣ್ಣು ಉಂಟಲ್ಲ, ಅದನ್ನು ನಾನು ಸ್ಟೀಮ್ ಮಾಡಿ ಬೇಯಿಸಿಟ್ಕೊಂಡಿದ್ದೇನೆ. ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಅದರ ಮಿಡ್ಲಲ್ಲಿ ಒಂದು ಕಪ್ಪಿದು ಇದಿರುತ್ತಲ್ಲ, ಅದನ್ನು ತೆಗೆದಿದ್ದೇನೆ. ಮತ್ತು ಈ ರೀತಿ ಸ್ಪೂನಿಂದ ಮ್ಯಾಶ್ ಮಾಡ್ತಾ ಇದ್ದೇನೆ. ನಂತರ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ಕೂಡ ಕಡ್ದು ಕೂಡ ಮಾಡ್ಬೋದು. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ನೀವು ಬೇಕಾದರೆ ಫಸ್ಟಿಗೆ ಬಿಸಿನೀರು ಇಟ್ಟುಬಿಟ್ಟು ಅದಕ್ಕೂ ಕೂಡ ಇದನ್ನು ಹಾಕ್ಬೋದು. ನಾನಿಲ್ಲಿ ಸಾಲ್ಟ್ ಹಾಕಿಬಿಟ್ಟು ನಂತರ ಮ್ಯಾಶ್ ಮಾಡಿದ ಅದೇ ಬನಾನಾ, ಶಾಜೀರಾ ಕೂಡ ಹಾಕ್ತಾ ಇದ್ದೇನೆ. ಜೀರಾ ಸಾಕ್ತದೆ, ಅದು ಮ್ಯಾಶ್ ಮಾಡಿದ ಬನಾನಾ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ತುಂಬ ಬಿಸಿ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ ಅದಕ್ಕೆ. ಇಲ್ಲ ಅಂದರೆ ನೀವು ಅದೇ ಹೇಳಿದೆ ಅಲ್ಲ, ಬಿಸಿನೀರು ಮಾಡಿಕೊಂಡು ನೀರು ಬಾಯ್ಲ್ ಆಗ್ತಾ ಇರುವಾಗ ಕೂಡ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಬೋದು, ಅದೂ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಕಲರ್ಗೆ ಹಲ್ದಿ ಹಾಕಿದೆ, ಅದರದ್ದು ಕಲರ್ ಸಾಕಾಗೋದಿಲ್ಲ ಅಂತ. ಈ ರೀತಿ ಮಾಡಿಕೊಂಡು ನೋಡಿ, ಪುಂಡಿ ಥರ ಮಾಡಿಕೊಂಡು ಅದರ ಒಳಗಡೆ ಸ್ಟಫ್ ಮಾಡಬೇಕು. ಅಂದರೆ ಮೋದಕದ ಶೇಪಲ್ಲಿದ್ದರೂ ಅದು ಕೂಡ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಮಾಡ್ಬೋದು ನಾವು ಪುಂಡಿ ಥರ. ಇದನ್ನು ಸ್ಟೀಮ್ ಮಾಡಲಿಕ್ಕೆ ಉಂಟು, ಬೇಗನೆ ಆಗುತ್ತೆ ಈ ರೆಸಿಪಿ. ಏನು ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಒಳಗಡೆ ತಿನ್ನಲಿಕ್ಕೆ ಪ್ಲೇನ್ ಪುಂಡಿ ಮಾಡುವ ಬದಲು ಈ ರೀತಿ ಮಾಡಿದರೆ ಮಕ್ಕಳಿಗೆ ಸ್ವೀಟ್ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಇದು ರೆಸಿಪಿ. ಇದೆಲ್ಲವನ್ನು ನಾನು ಸ್ಟೀಮಲ್ಲಿ ಬೇಯಲಿಕ್ಕೆ ಇಡ್ತೇನೆ. ಫಸ್ಟಿಗೆ ಸ್ಟೀಮಿಗೆ ನೀರಿಟ್ಟಿದ್ದೇನೆ, ಅದು ಬಿಸಿ ಆಯಿತು. ಇಮಿಡಿಯೇಟಾಗಿ ಆಗುತ್ತೆ. ಬಿಸಿ ಆಗಿದ್ದರೆ ಒಂದು 7 to 8 ಮಿನಿಟ್ಸ್ 10 ಮಿನಿಟ್ಸ್ ಒಳಗಡೆ ಆಗುತ್ತೆ. ನೋಡಿದರೆ ಗೊತ್ತಾಗುತ್ತೆ. ನೋಡಿ, ನಿಮಗೆ ಕೈಗೆ ಅಂಟ್ತಾ ಇಲ್ಲ, ಸೊ ಬೆಂದಿದೆ ಅದು. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗೆ ನನ್ನ ಚಾನಲನ್ನು ಫಾಲೋ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.